both of you please get out. ಬ್ರೋ ನಾನು ಒಂದು ಆಪ್ಷನ್ ಕೇಳ್ತಿದ್ದೀನಿ. ಹೇಳೋದು ಡಿಸಿಷನ್ ನಿಮ್ ಕೈನಲ್ಲಿಲ್ಲ. ಓಕೆ ಗೆಟ್ ಔಟ್ ಬೇಡ, ಯಾಕೆ ಗೆಟ್ ಔಟ್ ಬೇಡ ಬ್ರೋ. ಯಾಕೆ ನಾನು ಈಗ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ನನಗೂ ನಿಮ್ಗೆ ನಾನು ವಾದ ವಿವಾದ ಇದ್ರೆ ಗೆಟ್ ಔಟ್ ಅನ್ನೋದಿದೆ. ಅರ್ಥ ಇದೆ. Respectful ಆಗಿ ನಾನು ವಿಡಿಯೋ ನೋಡಿದಿರ ಅಂತ ಅನ್ಕೊಂತೀನಿ. ನಿನ್ನೆ ನೈಟಿಂದ ತುಂಬ ಟ್ರೋಲ್ ಆಗ್ತಾ ಇದೆ ಇದು. ಏನು ಬಿಗ್ ಬಾಸಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಒಬ್ಬ ಕಂಟೆಸ್ಟೆಂಟ್ಸ್ ಏನೋ ಫೇಲ್ ಆಗ್ತಾರೆ, ಅವ್ರಿಗೆ ಮನೆ ಕಳಿಸ್ತಾರೆ. ವಿನಯ್ ಗೌಡ ಅವರು ಏನು ಜಡ್ಜ್ಮೆಂಟ್ ಕೊಡ್ತಾರೆ, ಅವ್ರು ಯಾವ ರೀತಿ ಜಡ್ಜ್ಮೆಂಟ್ ಕೊಡ್ತಾರಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಅವ್ರ ಮೈಂಡಲ್ಲಿ ಏನು ಇಟ್ಕೊಂಡು ಆ ಜಡ್ಜ್ಮೆಂಟಲ್ಲಿ ಕೂತ್ಕೊಂಡಿದ್ದಾರೋ, ಆ ಪೊಸಿಷನಲ್ಲಿ ಕೂತ್ಕೋಬೇಕಾದ್ರೆ ನಾವು ಯಾವ ಥರ ಮಾತಾಡಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಆವೇಶದಲ್ಲಿ ಏನೇನೋ ಹೇಳ್ತಾರೆ. ಸೊ ಅದೆಲ್ಲ ತಪ್ಪು. ಈ ಶೋ ಮಾಡ್ತಾ ಇರೋದು ಎಕ್ಸ್ಪೆಷಲಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರಿಗೆ ಯಾವ ಥರ ಇವರು ರೆಸ್ಪೆಕ್ಟ್ ಕೊಡಬೇಕು, ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು ಒಂದೇ, ಮರ್ಯಾದೆನ ಕೊಟ್ಟು ತಗೋಬೇಕು. ನೀವು ಕೊಟ್ಟಾಗಲೇ ಅವ್ರ ಕಡೆಯಿಂದ ರಿಟರ್ನ್ ಅದೇ ನೀವು ಯಾವ ಥರ ನಡ್ಕೊತೀರ ಅವರು ಆ ಥರ ನಿಮಗೆ ನಡ್ಕೊತಾರೆ. ಸೊ ಇದರಲ್ಲಿ ವಿನಯ್ ಗೌಡ ಅವ್ರದ್ದು ತುಂಬ ತಪ್ಪಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಇದೇ ರೀತಿ ಮಾಡ್ತಾ ಹೋದರೆ ಬಿಗ್ ಬಾಸ್ ಶೋಗೆ ತುಂಬ ಎಫೆಕ್ಟ್ ಬೀಳುತ್ತೆ. ಕರ್ನಾಟಕದಲ್ಲಿ ಒನ್ ಆಫ್ ದಿ ಬೆಸ್ಟ್ TRP ಶೋ ಅಂತಂದರೆ ಅದು ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊಡೋ ಬಿಗ್ ಬಾಸ್ ಶೋ. ಸೊ ಈ ಸತಿ ಒಂದು ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಕಂಟೆಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅಗ್ನಿ ಪರೀಕ್ಷೆ ಅಂತ ಒಂದು ಇಟ್ಕೊಂಡು ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರನ್ನ ಬಿಗ್ ಬಾಸಿಗೆ ಕಳಿಸ್ತಾರೆ. ಸೊ ಇದು ಮಾಡ್ತಾ ಇರೋದೆಲ್ಲ ಓಕೆ, ಪರವಾಗಿಲ್ಲ, ಮಾಡಲಿ. ಇದರಲ್ಲಿ ನಡವಳಿಕೆ ಯಾವ ಥರ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವರು ರೌಡಿಸಮ್ ತೋರಿಸ್ತಾ ಇದ್ದಾರೆ ಬಿಗ್ ಬಾಸಲ್ಲಿ. ಲಾಸ್ಟ್ ಟೈಮ್ ಬಂದಿದ್ರು ಇವರು ಯಾವ ಥರ ರೌಡಿಸಮ್ನ ಕ್ರಿಯೇಟ್ ಮಾಡಿ ಯಾವ ಥರ ನ್ಯೂಸ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ಲದೆ ಯಾವ ಥರ ಮಾತಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇವ್ರು ಏನೇ ಮಾತಾಡ್ಬೇಕಂದ್ರೂ ಸ್ವಲ್ಪ ತಲೆಯಲ್ಲಿ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು. ಅಂದರೆ ಇದು 7 ಕೋಟಿ ಕನ್ನಡಿಗರು ನೋಡ್ತಾ ಇರ್ತಾರೆ ಯಾವುದು ತಪ್ಪು ಯಾವುದು ಸರಿ ಅಂತ. ಸೊ ಇವರು ಪ್ರತಿಯೊಂದು ಮಾತನ್ನು ಮಾತಾಡ್ಬೇಕಾದ್ರೂ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಅದು ವಿನಯ್ ಗೌಡ ಅವರು ತುಂಬ ತಿಳ್ಕೊಂಡಿರ್ಬೇಕು. ಇವರೇನು ಹೇಳಿಸ್ಕೊಳ್ಳುವಂಥವ್ರಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಅಕ್ಕಪಕ್ಕದಲ್ಲೇ ಇದ್ದಾರೆ, ಅಲ್ಲೇ ಚಂದನ್ ಶೆಟ್ಟಿ ಇದ್ದಾರೆ, ಶ್ರುತಿ ಮ್ಯಾಮ್ ಇದ್ದಾರೆ. ನಾನು ಬಿಗ್ ಬಾಸ್ಗೆ ಕೇಳೋದೊಂದೇ, ಈ ವಿನಯ್ ಗೌಡ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ ಜಡ್ಜ್ಮೆಂಟ್ ಮಾಡೋಕ್ಕಂತೂ ನಿಜವಾಗ್ಲೇ ನನಗಂತೂ ಗೊತ್ತಿಲ್ಲ. ಇವ್ರಿಗೆ ಏನಕ್ಕೆ ಜಡ್ಜಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಜಡ್ಜ್ಮೆಂಟಲ್ಲಿ ಅವ್ರಿಗೆ ಅನುಭವನೇ ಇಲ್ಲ. ಯಾವುದೋ ಒಂದು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಇವರೇನೋ ಈಗೀಗ ಸ್ಟಾರ್ ಆಗಿರೋರು, ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ವಿನ್ ಆಗಿರೋರು, ಅದರಲ್ಲಿ ಇವ್ರಿಗೆ ಜಡ್ಜ್ಮೆಂಟ್ ಕೊಡಬೇಕಂತ ಮನಸ್ಥಿತಿ ಏನಿಲ್ಲ ಇವ್ರಿಗೆ. ಯಾವ ಥರ ಜಡ್ಜ್ಮೆಂಟ್ ಕೊಡಬೇಕು, ಜನಸಾಮಾನ್ಯರಿಗೆ ಬಂದಿದ್ದಾರೆ, ಅವರಿಗೆ ನಾವು ಯಾವ ಥರ ನಡ್ಕೋಬೇಕು, ನಾವು ಯಾವ ಥರ ನಡ್ಕೊಂಡ್ರೆ ಅವ್ರು ನಮ್ಮನ್ನು ಯಾವ ಥರ ನೋಡ್ಕೊತಾರೆ ಅನ್ನೋದು ಅವರು ಸ್ವಲ್ಪ ಫಸ್ಟ್ ತಿಳ್ಕೊಬೇಕು. ಯಾಕಂದರೆ ಅವರು ಸ್ಟಾರ್ ಸೆಲೆಬ್ರಿಟಿ. ಒಬ್ಬ ಕಾಮನ್ ಮ್ಯಾನು ಸ್ಟಾರ್ ಸೆಲೆಬ್ರಿಟಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು. ಅವ್ರೇನಾದರೂ ನೀವು ಗೆಟ್ ಔಟ್ ಅಂತ ಹೇಳ್ಬಿಟ್ಟು ರಿಟರ್ನ್ ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗಿರುತ್ತೆ. ಸೊ ಇದನ್ನು ತಿಳ್ಕೊಂಡಿರ್ಬೇಕು ಎಲ್ಲರೂ. ಚಂದನ್ ಶೆಟ್ಟಿ ಅಲ್ಲೇ ಕೂತಿದ್ದಾರೆ, ಪರವಾಗಿಲ್ಲ, ಅವರು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಏನು ಇಲ್ಲ ಸೆಲೆಕ್ಟ್ ಆಗಿಲ್ಲ ಸರ್, ನೀವು ನೆಕ್ಸ್ಟ್ ಸೀಸನ್ಗೆ ಟ್ರೈ ಮಾಡಿ, ಸಾರಿ ಅಂತಂದರೆ ಮುಗ್ದೇ ಹೋಗುತ್ತೆ. ಗೆಟ್ ಔಟ್ ಅಂದರೆ ಏನು ಅರ್ಥ, ಗೆಟ್ ಲಾಸ್ಟ್ ಅಂದರೆ ಏನು ಅರ್ಥ, ಇದೆಲ್ಲ ವರ್ಡ್ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅವರು ಈ ಕೂಡಲೇ ತಿಳ್ಕೊಬೇಕು. ಜಡ್ಜ್ಮೆಂಟ್ ಕೊಡೋದು ತುಂಬ ಒಂದು ದೊಡ್ಡ ಹುದ್ದೆ ಅಂತ ಅನ್ಕೊತೀನಿ, ಯಾವ ಥರ ಜಡ್ಜ್ಮೆಂಟ್ ಕೊಡಬೇಕು ಅಂತ. ಸೊ ಸೆಲೆಕ್ಷನ್ ಮಾಡಿದ್ರೂ ಅದು ಒಂದು ದೊಡ್ಡ ಕರ್ತವ್ಯ. ಅದು ನೀವು ಜಡ್ಜ್ಮೆಂಟ್ಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡಿ ಇವ್ರನ್ನ ಕರ್ಕೊಂಬಂದಿದ್ದೀರ ಅಂತ ಗೊತ್ತಾಗ್ತಿಲ್ಲ. ಸೊ ಸಂಗೀತಾಗೂ ಮತ್ತು ವಿನಯ್ ಗೌಡ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ.
ಇವ್ರು ಮಾತಾಡೋದು ಮತ್ತು ಜಡ್ಜ್ಮೆಂಟ್ ಕೊಡೋದ್ರಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ. ಸೊ ನೆಕ್ಸ್ಟ್ ಸತಿ ಏನಾದರೂ ಜಡ್ಜಸ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದರಿಂದ ತುಂಬ ಪರಿಣಾಮಗಳು ಬೀರುತ್ತೆ. ತುಂಬ ಜನ ನೋಡ್ತಾ ಇರ್ತಾರೆ. ಪ್ರತಿಯೊಂದು ಮಾತಾಡಬೇಕಾದ್ರೂ ಮಾತಲ್ಲೊಂದು ತೂಕ ಇರುತ್ತೆ. ಆ ತೂಕ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಸುದೀಪ್ ಸರ್ ಅವರು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ನ. ಅವ್ರ ಮಾತು ಇದುವರೆಗೂ ಎಲ್ಲಿನೂ ಏರುಪೇರಾಗಿಲ್ಲ. ಅಷ್ಟು ಸಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿಯೂ ಈ ಥರ ಪ್ರಾಬ್ಲಮ್ ಬಂದಿರಲಿಲ್ಲ. ಸೊ ಈಗ ಇದೇ ವರ್ಷ ಅಗ್ನಿ ಪರೀಕ್ಷೆ ಅಂತ ಹೊಸ್ದಾಗಿ ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ. ಸೊ ಮಾಡಲಿ. ಜಡ್ಜಸ್ಗಳನ್ನು ಸ್ವಲ್ಪ ನೀವು ಹೇಳ್ಕೊಡ್ಬೇಕು, ಯಾವ ಥರ ಮಾತಾಡಬೇಕು ಅಂದರೆ ಕಂಟೆಸ್ಟೆಂಟ್ಸ್ ಜೊತೆ ಮಾತಾಡ್ಕೊಳ್ಳೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡ್ತಾ ಇದ್ದಾರೆ, ಕರ್ನಾಟಕ ಜನ ಹೊರಗೂ ನೋಡ್ತಾ ಇದ್ದಾರೆ. ಸೊ ಇದು ಸರಿ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಸ್ವಲ್ಪ ತಿದ್ದುಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನನಗನ್ನಿಸ್ತು. ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ತುಂಬ ವೈರಲ್ ಆಗ್ತಾ ಇದೆ. ಸೊ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಇನ್ಮೇಲಾದರೂ ಬಿಗ್ ಬಾಸ್ ಅವರು ಜಡ್ಜಸ್ನ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಅವ್ರಿಗೂ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಬಿಡಿ. ಈ ರೀತಿ ಮಾತಾಡಬೇಕು, ಈ ರೀತಿ ಮಾತಾಡಿದ್ರೇ ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳಬೇಕು. ಏಕವಚನ ಯಾರೂ ಯೂಸ್ ಮಾಡೋಂಗಿಲ್ಲ. ಸ್ಟಾರೇ ಆಗಲಿ, ದೊಡ್ಡ ದೊಡ್ಡ ವ್ಯಕ್ತಿನೇ ಆಗಲಿ, ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ ಇದೆ. ಮರ್ಯಾದೆ ಕೊಟ್ಟು ತಗೊಳ್ಳಿ. ಸ್ಟಾರ್ಡಮ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಯೂಸ್ ಮಾಡಿದ್ರೆ ಅದು ನಡೆಯಲ್ಲ, ವರ್ಕ್ ಆಗಲ್ಲ. ನಾನು ದೊಡ್ಡ ಸ್ಟಾರು, ದೊಡ್ಡ ಸೆಲೆಬ್ರಿಟಿ ಅಂತ. ಸೊ ಅದನ್ನು ಫಸ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ವಿನಯ್ ಗೌಡ ಅವ್ರಿಗೆ ತಾಳ್ಮೆ ಇಲ್ಲ, ತುಂಬ ಕೋಪ ಜಾಸ್ತಿ, ಮುಂಗೋಪ ಜಾಸ್ತಿ, ಆವೇಶದಲ್ಲಿ ಏನೇನೋ ಮಾತಾಡ್ತಾರೆ. ಸೊ ಮಾತಾಡೋದು ಸರಿ ಅನಿಸಲ್ಲ. ಇನ್ಮೇಲಾದರೂ ತಿಳ್ಕೊಂಡು ಮಾತಾಡಲಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.